ವ್ಯಕ್ತಿ ಎಷ್ಟು ಜನ ಇವತ್ತು ಈ ವಿಮಾನದಲ್ಲೇ ಪ್ರಯಾಣ ಮಾಡಿದ್ದಾರೆ. ದಿಲ್ಲಿ ಟು ಬೆಂಗಳೂರು ಬೆಳಗಾವಿ ಇಲ್ಲೇ ಯಾರು ಅಡ್ಡಾಡಿದ್ದಾರೆ, ಎಷ್ಟು ಮಂದಿ ಅಡ್ಡಾಡಿದ್ದಾರೆ ರೈತರು. ಒಮ್ಮೆ ಲೆಕ್ಕದ ಈಗ ಭಾಳ ಟೂ ವೀಲರ್ ತೊಗೊಂಡ್ರೆ ಭಾಳ ಆದ್ರೆ ಆದರೆ ಕಾರ್ ಗಾಡಿ ದೂರದ ಮಾತು ಕನಸಿನ ಮಾತು ರೈತಗೆ ಇಂಥ ಪ್ರಸಂಗ ಇನ್ನು ವಿಮಾನ ಅಂತ ಒಟ್ಟ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಷ್ಟು ಉತ್ಪಾದನೆಯಲ್ಲಿ ಇದ್ದರೂ ಸಹಿತ ಉತ್ಪಾದನೆ ಅದ, ಅದು ಲಾಭ ಇಲ್ಲ, ಮಾರ್ಕೆಟ್ ಇಲ್ಲ. ಆ ದಿಸೆಯಲ್ಲಿ ನಮ್ಮ ಸಿದ್ದರಾಮಯ್ಯವರು ಯೋಚನೆ ಮಾಡಿದಂತೆ ಬರೀ ಗ್ಯಾರಂಟಿ ಕೊಟ್ಟಿದ್ರೆ ಗ್ಯಾರಂಟಿ ಇಲ್ಲ ಅಂತಲ್ಲ. 50-60 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ತೆಗೆದಿಡ್ತಾ ಇದ್ದೀರಿ. ಆದರೆ ಅದೇ ಕಾಲಕ್ಕೆ ಪ್ರತಿಯೊಂದು ಹಳ್ಳಿಗೂ ನೀವು ಮಾರ್ಕೆಟ್ ಯಾಕೆ ಮಾಡಿಕೊಡ್ತಾ ಇಲ್ಲ, ಗೋಡೌನ್ ಯಾಕೆ ಮಾಡಿಕೊಡೋಕೆ ಪ್ರಯತ್ನ ಮಾಡ್ತಾ ಇಲ್ಲ. ರೈತ ತನ್ನ ಬೆಳೆಗೆ ತಾನೇ ಬೆಲೆ ಕಟ್ಟುವಂಗೆ ಯಾಕೆ ವ್ಯವಸ್ಥೆ ಮಾಡ್ತಾ ಇಲ್ಲ. ಅದು ಮಾಡಿದಾಗ ಈ ದೇಶಕ್ಕೆ ಪರಿಹಾರ ರೀ. ಬೇರೆ ಇಲ್ಲಿಲ್ಲ, ಚರ್ಚೆ ಮಾಡ್ತೀವಿ ಒಮ್ಮೆಲ್ಲ 100 ಸಲ ವಿಚಾರ ಮಾಡಿ. ಆ ದಿಶೆಯಲ್ಲಿ ಮುಂದಿನ ಬಜೆಟ್ದಲ್ಲಿ ಆಗಿರ್ಬೋದು, ಬಜೆಟ್ಗೆ ಅದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಆರ್ಥಿಕ ಪಾಲಿಸಿ ಚೇಂಜ್ ಆಗಲಿ, ನಮ್ಮ ಶಿಕ್ಷಣದ್ದು ಚೇಂಜ್ ಆಗಬೇಕಾಗಿದೆ. ಇನ್ನು ಮುಂದಿನ 2-2.5 ವರ್ಷದಲ್ಲಿ ಏನಾದರೂ ಸಾಧ್ಯ ಆದರೆ ಫ್ರೀ ಎಜುಕೇಷನ್ ಮಾಡಿರಿ. ಇವತ್ತೊಂದು ಏನೋ ಲೇಖ ಓದ್ತಾ ಇದ್ವಿ ಕಡೆ ಇಲ್ಲರಿ, ಸರ್ಕಾರಿ ಶಾಲೆಗಳಿಗೆ ಮತ್ತು ಗ್ರ್ಯಾಂಟೆಡ್ ಶಾಲೆಗಳಿಗೆ ಗ್ರ್ಯಾಂಟೆಡ್ ಅದಕ್ಕೋದು ನಿಮ್ಗೆ ಅಷ್ಟನ್ನು ತೊಗೊಂಡಂಥ ಪ್ರೈವೇಟ್ ಶಾಲೆಗಳನ್ನು ಆದರೆ ಸರ್ಕಾರ ಪೇಮೆಂಟ್ ಮಾಡ್ತದೆ. ಅಂಥ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಮತ್ತು ಶಾಲೆಗಳು ಹುಡುಗರು ಕಡಿಮೆ ಆಗ್ತಾ ಇದ್ದಾರೆ. ಯಾಕೆ ಕಡಿಮೆ ಆಗ್ತಾ ಇದ್ದಾರೆ? ಯಾಕಂತಂದ್ರೆ ಇಲ್ಲಿ ಪ್ರಚಾರ ಸರಿಯಾಗಿ ಮಾಡೋದಿಲ್ಲ, ಒಳ್ಳೆ ರೀತಿ ಕಲಿಸೋದಿಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಮಾಡೋದಿಲ್ಲ. ಇವೆಲ್ಲವೂ ಅಲ್ಲಿ ದೋಷಗಳಿದ್ದಾವೆ. ಜೊತೆಗೆ ಪ್ರೈವೇಟ್ನವ್ರು ಏನು ಮಾಡ್ತಾರಪ್ಪ ಅಂದ್ರೆ ದೊಡ್ಡ ಪಬ್ಲಿಸಿಟಿ ಮಾಡ್ತಾರೆ. ನಾವು ಇಂಗ್ಲೀಷ್ ಹಾಗೆ ಕಲಿಸ್ತೀವಿ, ಹೀಗೆ ಕಲಿಸ್ತೀವಿ, ಡ್ರೆಸ್ ಇಂಥವ ಹಾಗೆ ಈ ಡ್ರೆಸ್ ಕೋಡ್ ಮಾಡ್ತೀವಿ, ಶಿಸ್ತು ಕಲಿಸ್ತೀವಿ, ಸಂಸ್ಕೃತಿ ಕಲಿಸ್ತೀವಿ, ಮತ್ತೇನು ಕಲಿಸ್ತೀವಿ ಅಂತ ಏನು ಭಾಳ ಮಾತಾಡ್ತಾರೆ. ಅದು ಎಷ್ಟು ಕಲಿಸ್ತಾರೆ ಅವ್ರಿಗೆ ಬಿಟ್ಟಿದ್ದ ವಿಷಯ. ಆದರೆ ಶಿಸ್ತಿರೋಗಿ ಕಲಿಸ್ತಾರೆ, ಮತ್ತು ದುಡ್ಡಿದಿಂದ ಮಿಡಲ್ ಕ್ಲಾಸ್ ಜನ ಕಲಿಸ್ತಿರ್ತಾರೆ, ಮತ್ತು ಮೇಲಿನವ್ರಿಗೆ ಕಾಳಜಿ ಮಾಡ್ತಿರ್ತಾರೆ. ಇಲ್ಲೇ ಸರ್ಕಾರ ಸರಿಯಾಗಿ ಆ ಪೇರೆಂಟ್ಸ್ ಹೋಗಿ ಕೇಳೋದಿಲ್ಲ, ಭೇಟಿ ಆಗೋದಿಲ್ಲ, ನನ್ನ ಮಗನ ಡೆವಲಪ್ಮೆಂಟಿಗೆ ಕೇಳೋದಿಲ್ಲ. ಶಾಲೆ ಕಳಿಸಲು ಮುಗಿದೋದಪ್ಪ, ಪುಸ್ತಕ, ಪಾಟಿ, ಪೆನ್. ಮತ್ತು ಅಲ್ಲೂ ಸಹಿತ ಪ್ರೈವೇಟ್ದಾಗ ಕೇಳೋದು ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಮಿನಿಮಮ್ ಫೀಗೆ ಅದಾವೆ, ಅವುಗಳ ಬಗ್ಗೆನೂ ಅದ ಹೆಚ್ಚಾಗಿ ವಿಶೇಷ ಬಡ ಮಕ್ಕಳು ಹೆಚ್ಚು ಕಳಿಸ್ತಾರೆ.